ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನಮ್ಮ ಆ್ಯನಿವರ್ಸರಿ ದಿನದ ವ್ಲಾಗು. ಆ್ಯನಿವರ್ಸರಿ ಏಪ್ರಿಲ್ 16 ನಮ್ಮ ಆ್ಯನಿವರ್ಸರಿ ದಿನದ ವ್ಲಾಗು. ನಾನು ಮಾರ್ನಿಂಗೇ ಬೇಗನೆ ಎದ್ದೆ. ತುಂಬ ಕೆಲಸ ಇದೆ, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಬೇಗನೆ ಎದ್ದೆ. ಬೇಗ ಎದ್ದುಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದ ತಕ್ಷಣ ಫಸ್ಟು ನಾನು ಮಾಡೋ ಕೆಲಸನೇ ಹೊಸ್ಲನ್ನ ಕ್ಲೀನ್ ಮಾಡ್ಕೊಳ್ಳೋದು. ಹೊಸ್ಲು ಕ್ಲೀನ್ ಮಾಡ್ಕೋಬೇಕು. ನಾನು ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಪಾಪು ಯಾವಾಗಲೂ ನನ್ನ ಜೊತೆಗೆ ಇರ್ತಾಳೆ. ನಾನು ಹೊಸ್ಲು ಕ್ಲೀನ್ ಮಾಡಬೇಕು ಅಂದರೆ ಸುಮಾರು ಒಂದು 20 ಮಿನಿಟ್ಸ್ ಆದರೂ ಆಗುತ್ತೆ. ಯಾಕಂದರೆ ನಾನು ಹೊಸ್ಲು ಕ್ಲೀನ್ ಮಾಡಿಕೊಂಡು ಜೊತೆಗೆ ನಮ್ಮ ಪಾಪುನೂ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಹೊಸ್ಲು ಕ್ಲೀನ್ ಮಾಡಬೇಕು ಅಂದರೆ 20 ಮಿನಿಟ್ಸ್ ಆಗುತ್ತೆ. ಅಂದರೆ ಅಲ್ಲಿಗೆ ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ಅವಳು ಯಾವಾಗಲೂ ತೀಟೆ ಮಾಡ್ತಾನೆ ಇರ್ತಾಳೆ. ನಾನು ಮಾಡ್ತೀನಿ ಅಂತಲೇ ಇರ್ತಾಳೆ. ಅವಳು 5 ನಿಮಿಷನೂ ಗ್ಯಾಪ್ ಕೊಡೋಲ್ಲ. ನಾನು ಏನೋ ಒಂದು ಕೆಲಸ ಮಾಡೋಕ್ಕೆ ಹೋದರೆ ಆ ಕೆಲಸ ಮಾಡೋಕ್ಕೆ ಬಂದೇ ಬರ್ತಾಳೆ ಅವಳು. ಆ್ಯಂಡ್ ನಾನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ಆ ಥರ ಮಾಡಿಬಿಡ್ತಾಳೆ. ಅಷ್ಟು ಇರಿಟೇಷನ್ ಮಾಡ್ತಾನೆ ಇರ್ತಾಳೆ. ನಾನು ಮಾಡ್ತೀನಿ ಅಂತ. ನೀವೇ ನೋಡ್ತಿರ್ಬೋದು ವಿಡಿಯೋ ಅಲ್ಲಿ ಎಷ್ಟು ತೀಟೆ ಮಾಡ್ತಿದ್ದಾಳೆ. ಹಿಡ್ಕೊತಾನೇ ಇದ್ದೀನಿ, ಬಿಡ್ತಾನೆ ಇಲ್ಲ ಅವಳು. ಕಿತ್ಕೊತಾ ಇದ್ದಾಳೆ ಕೈನ. ಆದರೂ ನಾನು ಸಮಾಧಾನ ಮಾಡಿಕೊಂಡು ನೀನು ಆಮೇಲೆ ಮಾಡಿವಂತಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾಯಿದ್ದೀನಿ. ತುಂಬ ಹೊತ್ತು ತೊಗೊತೀನಿ ಹೊಸ್ಲು ಕ್ಲೀನ್ ಮಾಡಬೇಕು ಅಂದರೆ. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಆಗುತ್ತೆ. ಹೊಸ್ಲು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ದೇವ್ರ ಮನೆನ ನಾನು ಡೈಲಿ ಕ್ಲೀನ್ ಮಾಡ್ಕೊತೀನಿ. ಡೀಪ್ ಕ್ಲೀನಿಂಗ್ ಏನು ಮಾಡೋದಿಲ್ಲ. ಡೀಪ್ ಕ್ಲೀನಿಂಗ್ ನಾನು ಒಂದು ವಾರಕ್ಕೆ ಒಂದೇ ಸಲ ಮಾಡ್ಕೊಳ್ಳೋದು. ಅದು ಸಾಟರ್ಡೆ ಮಾತ್ರನೇ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಮಿಕ್ಕಿದ ದಿನ ಎಲ್ಲ ಹೂವು ತೆಗೆದ್ಬಿಟ್ಟು ಹೂವು ಎಲ್ಲ ಕ್ಲೀನ್ ಮಾಡಿಕೊಂಡು ಡೈಲಿ ಪೂಜೆ ಮಾಡ್ತೀನಿ. ಡೈಲಿ ಪೂಜೆ ಮಾಡೋ ರೀಸನ್ಗೆ ನಾನು ನಮ್ಮದು ದೇವ್ರ ಮನೆ ಏನು ಅಷ್ಟೊಂದು ಗಲೀಜಿರಲ್ಲ, ಚೆನ್ನಾಗೇ ಇರುತ್ತೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇವತ್ತು ನಮ್ಮ ಆ್ಯನಿವರ್ಸರಿ ಅಂತ ಹೇಳಿ ಬೇಗನೆ ಪೂಜೆ ಮಾಡಿದೆ. ಬೆಳಗ್ಗೆ ಒಂದು 8:30 9 o'clockಗೆಲ್ಲ ಪೂಜೆ ಆಗೋಗ್ಬಿಟ್ಟಿತ್ತು. ನನ್ನ ಮಗಳು ಮಾತ್ರ ಯಾವುದೇ ಕಾರಣಕ್ಕೂ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಮಾತ್ರ ಬಿಡೋದೇ ಇಲ್ಲ, ಬಂದೇ ಬರ್ತಾಳೆ ಅವಳು. ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಸಾಕು, ಅಮ್ಮ ನನಗೂ 2 ಕಡ್ಡಿ ಕೊಡು ಅಂತ ಇರ್ತಾಳೆ. ಅದಕ್ಕೋಸ್ಕರ ಅವಳಿಗೂ 2 ಕಡ್ಡಿ ಕೊಟ್ಬಿಟ್ಟು ನಾನು ಎತ್ಕೊಂಡು ಹೋಗ್ತೀನಿ ಅವಳ ಜೊತೆನೇ. ಇಲ್ಲಾಂದರೆ ಕಿಡಿ ಮುಟ್ಕೊಬಿಡ್ತಾಳೆ ಅಂತ ಹೇಳಿ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊಸ್ಲು ಎಲ್ಲ ಪೂಜೆ ಮಾಡ್ತಾಳೆ. ಮತ್ತು ತುಳಸಿ ಕಟ್ಟೆಗೂ ಪೂಜೆ ಮಾಡ್ತಾ ಇರ್ತಾಳೆ. ಚೆನ್ನಾಗಿ ಅವಳಿಗೆ ನಾವು ಹೆಂಗೆ ಮಾಡ್ತೀವೋ ಅದೇ ಥರ ಅವಳು ಪೂಜೆ ಮಾಡ್ತಾ ಇರ್ತಾಳೆ. ಪ್ರತಿದಿನ ಡೈಲಿ ಪೂಜೆ ಮಾಡ್ತಾಳೆ. ನನಗೂ ತುಂಬ ಇಷ್ಟ. ನೋಡಿ, ನಮ್ಮ ದೇವ್ರ ಮನೆ ಫಸ್ಟ್ಗೂ ಇವಾಗ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಪೂಜೆ ಮಾಡಿದ್ಮೇಲೆ ಒಂದು ಕಳೆ ಬಂದ್ಬಿಡುತ್ತೆ ನಮ್ಮ ಮನೆಯಲ್ಲಿ, ಅದೇ ಒಂದು ಖುಷಿ. ಅದಾದಮೇಲೆ ನಾನು ಶಾಪಿಗೆ ಬಂದು ನಮ್ಮ ಮನೆಗೆ ಕಳಿಸ್ದೆ, ರೆಡಿಯಾಗಿ ಬರೋಗಿ ಅಂತ ಹೇಳಿ. ನಾನು ಬಂದು ಟೀ ಕುಡ್ಕೊಂಡೆ. ಸ್ವಲ್ಪ ನನಗೆ ತಲೆ ಬೇರೆ ನೋವ್ತಾಯಿತ್ತು. ಬೆಳಗ್ಗೆ ತಲೆಗೆ ಸ್ನಾನ ಮಾಡಿದ್ದೆ ಅಂತ ಹೇಳಿ ತಲೆ ನೋವ್ತಾಯಿತ್ತು. ಅದಾದಮೇಲೆ ನಾವು ಹೊರಟಿದ್ದು ಒಂದು ದೇವಸ್ಥಾನಕ್ಕೆ, ಫೇಮಸ್ ಟೆಂಪಲ್ಗೆ ಅಂತ ಹೇಳಿ ಹೊರಟ್ವಿ. ತುಮಕೂರಲ್ಲೇ ಫೇಮಸ್ ಅಂತ ಹೇಳ್ಬೋದು ಈ ದೇವಸ್ಥಾನನ. ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ತುಂಬ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಹೋಗಬೇಕು ಅನ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಹೋಗಿದ್ರು, ಬಟ್ ನಾನು ಹೋಗಿರಲಿಲ್ಲ. ತುಂಬ ಸಲ ಅನ್ಕೊತಾ ಇದ್ದೆ. ನಾನು ಹೇಳ್ತಾ ಇದ್ದೆ ಕರ್ಕೊಂಡೋಗಿ ನನ್ನನ್ನು ಆ ದೇವಸ್ಥಾನಕ್ಕೆ ಅಂತ ಹೇಳಿ. ಅದು ಟೈಮು ಇವಾಗ ಬಂತು ಅನ್ನಿಸ್ತತೆ. ಅದಕ್ಕೋಸ್ಕರ ಇವತ್ತು ಹೋದ್ವಿ. ನಾವು ಬಂದಿದ್ದೆ ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ. ಅದು ಬಸವನಗುಡಿ ಹತ್ರ ಇರೋದು. ನನಗೆ ಅಲ್ಲಿ ಹೋಗಿದ ತಕ್ಷಣ ಒಂದು ಒಳ್ಳೆ ವೈಬ್ ಬಂತು, ಒಂದೊಳ್ಳೆ ಖುಷಿ ಆಯಿತು, ನೆಮ್ಮದಿ ಅನ್ನೋದು ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಯಿತು ದೇವ್ರನ್ನ ನೋಡಿದ ತಕ್ಷಣ. ಆ್ಯಂಡ್ ನನ್ನ ಮಗಳು ನಾನು ಹತ್ತುತ್ತೀನಿ ಮೆಟ್ಲನ್ನ, ನನ್ನ ಎತ್ಕೋಬೇಡಿ ಅಂತ ಹೇಳಿ ಕೆಳಗಿಳಿಸಿ ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಅವಳನ್ನ ಹತ್ತಿಸ್ತಾ ಇದ್ದಾರೆ. ನಾವು ನೆಕ್ಸ್ಟ್ ನಾನು ದೇವ್ರು ನೋಡಿದ ತಕ್ಷಣ ತುಂಬ ಖುಷಿ ಆಗೋಯಿತು. ಬಂಡೆ ಮಹಾಕಾಳಮ್ಮನ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ತುಂಬ ಜನ ವೀಡಿಯೋಸಲ್ಲಿ ಹೇಳ್ತಾಯಿದ್ರು ಫೇಮಸ್ ಟೆಂಪಲ್ಲು, ಒಳ್ಳೆಯದಾಗುತ್ತೆ, ಹೋಗ್ಬೋದು ಅಂತ ಹೇಳಿ. ನಾನು ಹೋದೆ, ದೇವ್ರ ದರ್ಶನ ಮಾಡಿದೆ. ಆ್ಯಂಡ್ ಜನ ಏನು ಅಷ್ಟೊಂದು ಇರಲಿಲ್ಲ, ಪರವಾಗಿಲ್ಲ. ಕ್ಯೂನು ಏನು ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಬಂದವ್ರನ್ನ ಬೇಗ ಬಿಡ್ತಾಯಿದ್ರು, ಬೇಗ ದರ್ಶನ ಮಾಡೋದಕ್ಕೆ ಬಿಡ್ತಾಯಿದ್ರು. ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಅಲ್ಲಿಂದ ವೈಬ್ಸು, ಅಲ್ಲಿ ದೇವಸ್ಥಾನ ಎಲ್ಲ ನೋಡಿದ್ದು ಖುಷಿ ಆಯಿತು. ಒಳಗಡೆ ವೀಡಿಯೋ ಅಲೋ ಇರಲಿಲ್ಲ, ಅದಕ್ಕೆ ನಾನು ಒಳಗಡೆ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಮಾತ್ರ ವೀಡಿಯೋ ಮಾಡಿದೆ. ಹೊರಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಕೆತ್ತನೆ ಬೇರೆ ಮಾಡಿದರು. ಆ ಮರದ ಹತ್ರ ಒಂದು
ತ್ರಿಶೂಲಕ್ಕೆ ಡೈರೆಕ್ಟು ದೇವ್ರದ್ದು ಮುಖ ಕಾಣಿಸುತ್ತೆ. ಅಲ್ಲಿ ಒಂದು ಗುಹೆ ಥರ ಇದೆ, ಅಲ್ಲಿ ನಿಂತ್ಕೊಂಡು ದೇವ್ರ ಮುಖನ ನೋಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾವು ಹಂಗೆ ನೋಡಬಾರ್ದು, ಡೈರೆಕ್ಟಾಗಿ ನೋಡಬೇಕು ಅಂತ ಹೇಳಿ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಹೋದೆ. ನಮ್ಮ ಮನೆಯವರು ಸಾಯಿಬಾಬಾಗೆ ಕೈ ಮುಕ್ಕೊಂಡು ಬಂದರು. ಆಮೇಲೆ ನನ್ನ ಪಾಪು ನೋಡಿ, ನಮ್ಮ ಪಾಪು ಹೆಂಗೆ ಹೊಡಿತಾ ಇದ್ದಾಳೆ ನನಗೆ ಅಂತ ಹೇಳಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ. ಬಾ ಹೋಗೋಣ ಅಂತ ಅಂದರೆ ಬಾ 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 ಬೇಡ ಬೇಡ ಅಂತ ಇದ್ದಾಳೆ ಅವಳಿಗೆ ತುಂಬ ಖುಷಿಯಾಗಿದೆ. ಅದಕ್ಕೋಸ್ಕರನೇ ನಾನು ಔಟ್ಸೈಡ್ ಕರ್ಕೊಂಡು ಹೋಗೋದಕ್ಕೆ ತುಂಬ ಖುಷಿ ಪಡ್ತೀನಿ. ಒಳಗಡೆ ವೀಡಿಯೋ ಅಲೋ ಇಲ್ಲ, ಯಾರೂ ಬೇಜಾರು ಮಾಡ್ಕೋಬೇಡಿ, ವೀಡಿಯೋ ಅಲೋ ಇಲ್ಲ. ಅದಾದಮೇಲೆ ನಾವು ದೇವ್ರ ಫುಲ್ಲು ಸುತ್ತಲೂ ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ದೇವ್ರ ಸುತ್ತಲೂ ಹೋಗ್ತಾಯಿದ್ವಿ. ಅಲ್ಲಿ ನಮಗೆ ಕಾಣಿಸಿದೆ ಫಿಶ್ ಟ್ಯಾಂಕು, ತುಂಬ ಚೆನ್ನಾಗಿತ್ತು ಫಿಶ್ ಟ್ಯಾಂಕು. ನಮ್ಮ ಪಾಪುನ ಆಟ ಆಡಿಸ್ತಾ ಇದ್ವಿ. ನಮ್ಮ ಪಾಪು ಹೆದ್ರ್ಕೊಳ್ಳೋದು ಜಾಸ್ತಿ, ಅದು ಏನಾದರೂ ನೋಡಿದ್ರೆ ಹೆದ್ರ್ಕೊಬಿಡ್ತಾಳೆ. ಅದಾದಮೇಲೆ ನಾವು ಪ್ರಸಾದ ತಿಂದ್ಕೊಂಡು ನಾವು ಮತ್ತೆ ರಿಟರ್ನು ಹೊರಟ್ವಿ. ಅಲ್ಲಿಂದ ಸ್ವಲ್ಪ ಹೊತ್ತು ನಂದೊಂದು ವೀಡಿಯೋ ಮಾಡಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರೆ, ನಮ್ಮ ಮನೆಯವರು ಬೇಡ ನಾನು ಮಾಡಲ್ಲ ಹೋಗು ಅಂತ ಇದ್ದರು. ಅದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಕ್ಕೆ ಮತ್ತೆ ವೀಡಿಯೋ ಮಾಡಿಕೊಟ್ರು. ಇದೊಂದೇ ಕ್ಲಿಪ್ಪಿಂಗು ನನಗೆ ಅಂತ ಹೇಳಿ ಅವರು ವೀಡಿಯೋ ಮಾಡಿಕೊಟ್ಟಿರೋದು. ಬೇರೆ ಕಡೆ ಕೇಳಿದ್ರೆ ಆಗಲ್ಲ ಅಂತ ಅಂತಾರೆ. ತುಂಬ ಕಡೆ ಕೇಳ್ತೀನಿ, ವೀಡಿಯೋನೇ ಮಾಡಿಕೊಡೋದಿಲ್ಲ ಅವರು. ಅದಾದಮೇಲೆ ನಾವು ಮತ್ತೆ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಬರಬೇಕಾದ್ರೆ ನಿಯರ್ ಸುಮ್ನಹಳ್ಳಿ ಹತ್ರ ಹೇಳಿ ನಾವು ಇದು ಅಂಬಲಿ ಕುಡಿದ್ವಿ. ಅಂಬಲಿ ಮತ್ತು ಮಜ್ಜಿಗೆ ಕುಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಯಾರೆಲ್ಲ ಆ ಕಡೆ ಏನಾದರೂ ಹೋಗ್ತಾಯಿದ್ದೀವಿ ಅಂದರೆ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಾಡಿಗೂ ಆ್ಯಂಡ್ ಬಾಡಿಗೆ ಹೆಲ್ದಿ ಆ್ಯಂಡ್ ಹೀಟ್ ಕೂಡ ಕಂಟ್ರೋಲ್ ಮಾಡುತ್ತೆ ಅಂಬಲಿ ಕುಡಿದ್ರೆ. ನಮ್ಮ ಪಾಪುಗೂ ಕುಡಿಸಿದ್ವಿ ಆ್ಯಂಡ್ ನಾವು ಕುಡಿದ್ವಿ. ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಉಪ್ಪಿನಕಾಯಿ ಕೊಡ್ತಾರೆ ಆ್ಯಂಡ್ ಬೋಟಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದು ಮಜ್ಜಿಗೆನೂ ಮತ್ತು ಅಂಬಲಿನ ಎರಡೂ ಮಿಕ್ಸ್ ಮಾಡಿ ಕೊಡ್ತಾರಲ್ವ, ಟೇಸ್ಟ್ ಚೆನ್ನಾಗಿರುತ್ತೆ. ಯಾರೆಲ್ಲ ಕುಡ್ದಿಲ್ಲ ಅಂದರೆ ಒಂದು ಸಲ ಆ ಕಡೆ ಹೋದಾಗ ಕುಡೀರಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಪಾಪು ಎಳ್ನೀರು ಬೇಕು ಅಂತಿದ್ಲು. ಅದಕ್ಕೋಸ್ಕರ ಎಳ್ನೀರನ್ನ ಕುಡಿಸ್ಬಿಟ್ಟು ಹೋದ್ವಿ. ಅಪ್ಪ ಮಗಳು ಇಬ್ಬರು ಸೇರ್ಕೊಂಡ್ರೆ ಇಬ್ಬರು ತೀಟೆ ಮಾಡ್ಕೊಳೋದು ಜಾಸ್ತಿ. ಅದಕ್ಕೋಸ್ಕರ ಅವ್ರ ಅಪ್ಪನ ಕೈಲೇ ಕೊಟ್ಬಿಡ್ತೀನಿ ಅವಳನ್ನು. ನಾನಂತೂ ಎತ್ಕೊಳಕ್ಕೆ ಹೋಗೋದಿಲ್ಲ ಎಲ್ಲಾದರೂ ಹೋದರೆ. ನೋಡಿ ನೀವೇ ನೋಡಿ ಮೂಗನ್ನ ಹೆಂಗೆ ಗಿಲ್ತಾಳೆ ಅಂತ. ಇಷ್ಟೇ ಇವತ್ತಿನ ವೀಡಿಯೋ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.